ಹಾಯ್ ಹಲೋ ಎಲ್ರಿಗೂ. ನಾನಿವತ್ತು ಸಂಡೇ ಸ್ಪೆಷಲ್ ಮಾಡ್ತಾ ಇದ್ದೇನೆ, ಬಿರಿಯಾನಿ ಮಾಡುವ ಅಂತ. ಮಕ್ಕಳಿಗೆ ನಾನು ಮಾಡೋ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ನೋಡಿ ನಾನು ಹೇಗೆ ಮಾಡ್ತಿದ್ದೇನೆ ಅಂದರೆ, ನಾನು ಒಲೆಯಲ್ಲಿ ಮಾಡೋದ್ರಿಂದ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ನೀರು ಬಿಸಿ ಆಗ್ತಿದ್ದ ಹಾಗೆ ನಾನಿಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕಿದ್ದೇನೆ, ನೋಡ್ಬೋದು. ಈಗ ನೀರು ಬಿಸಿ ಆಗ್ತಾ ಉಂಟು. ನಾನೀಗ ರೈಸ್ ಹಾಕ್ತಾ ಇದ್ದೇನೆ. ರೈಸ್ ಹಾಕ್ತೇನೆ. ರೈಸ್ ಹಾಕಿ ಒಂದು 75% ಬಾಯ್ಲ್ಡ್ ಆಗಲಿ. ಚೂರು ಆಯಿಲ್ ಹಾಕಬೇಕು, ಅನ್ನ ಬೇಯುವಾಗ ಉದುರಾಗುತ್ತದೆ. ಮತ್ತು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೇನೆ. ನೋಡುವ, ಇದು ಬೇಯಲಿ, ಒಂದು 75% ಬೇಯಲಿ. ಈಗ ಬಿರಿಯಾನಿಗೆ ಚಿಕನ್ ಮ್ಯಾರಿನೇಟ್ ಮಾಡಿಡುವ. ಇಲ್ಲಿ ಮ್ಯಾರಿನೇಟ್ ಮಾಡಲಿಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಗಾರ್ಲಿಕ್, ಸ್ವಲ್ಪ ಜಿಂಜರ್, ಸ್ವಲ್ಪ ಕಾಯಿಮೆಣಸು ಮತ್ತು ಕೊತ್ತಂಬರಿ, ಇಷ್ಟನ್ನು ಮೊದಲಿಗೆ ನಾವು ಪೇಸ್ಟ್ ಮಾಡಿಕೊಡುವ. ಪೇಸ್ಟ್ ಮಾಡ್ಕೊಂಡಾದಮೇಲೆ ತೋರಿಸ್ತೇನೆ ಏನು ಮಾಡಬೇಕಂತ. ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೇನೆ. ಇಲ್ಲಿ ನಾನು 4-5 ಈರುಳ್ಳಿನ ತಗೊಂಡು ಆದಷ್ಟು ಸಪೂರ ಕಟ್ ಮಾಡಿ ಇಲ್ಲಿ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಫ್ರೈ ಮಾಡಿ ಬದಿಗೆ ಇಟ್ಕೊಳ್ಳುವ. ಒಂದು ಕೆಜಿಯಷ್ಟು ಚಿಕನ್ ತಗೊಂಡಿದ್ದೇವೆ, 1-1.5 kg ಆಗ್ಬೋದು. ಅದಕ್ಕೆ ನಾನಿಲ್ಲಿ ಕೊತ್ತಂಬರಿ ಬೀಜ 1-1.5 ಸ್ಪೂನಷ್ಟು, ಮತ್ತು ಇಲ್ಲಿ ಚಿಕನ್ ಬಿರಿಯಾನಿ ಮಸಾಲ ಉಂಟು, ಮತ್ತು ಇಲ್ಲಿ ಗರಂ ಮಸಾಲ ಹುಡಿ ಉಂಟು, ಮತ್ತು ಇಲ್ಲಿ ಅಚ್ಚು ಖಾರದ ಹುಡಿ ಉಂಟು, ಸ್ವಲ್ಪ ಅರಿಶಿನ. ಇದೆಲ್ಲವನ್ನು 1-1.5 ಸ್ಪೂನಷ್ಟು ತಗೊಳ್ಳಿ. ಇದನ್ನೆಲ್ಲವನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳುವ. ಎಲ್ಲವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಕಾಯಿಮೆಣಸು, ಪುದೀನ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳುವ. ಕಲಿಸುವ, ಮಿಕ್ಸ್ ಮಾಡುವ. ಎಲ್ಲದಕ್ಕೂ ಮಿಕ್ಸ್ ಆಗಲಿ ಇದು. ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಪಕ್ಕದಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಮೊಸರನ್ನು ಆದಷ್ಟು ಸಾಫ್ಟ್ ಬರುತ್ತೆ ಚಿಕನ್. ಮೊಸರು ಹಾಕಿದ ಮೇಲೆ ಇಲ್ಲಿ ಸರಿಯಾಗಿ ಹದವಾಗಿ ಮಿಕ್ಸ್ ಮಾಡುವ ಎಲ್ಲವನ್ನು ಒಟ್ಟಿಗೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಮತ್ತು ಚಕ್ಕೆ, ಗರಂ ಮಸಾಲ, ಪಲಾವ್ ಎಲೆ ಎಲ್ಲವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡುವ. ನೋಡ್ಬೋದು, ಚಕ್ಕೆ, ಗರಂ ಮಸಾಲೆ ಎಲ್ಲ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ ಇಡುವ. ಅನ್ನ 75% ಅಷ್ಟು ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇದನ್ನೀಗ ತೆಗೆಯುವ ನಾವು. ಒಂದು ಪಾತ್ರೆ ಬಿಸಿ ಮಾಡಲಿಕ್ಕಿಡುವ. ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಆಯಿಲ್ ಎರಡೂ ಹಾಕ್ಬೋದು, ನೀವು ಯಾವ್ದು ಬೇಕಾದರೂ ಹಾಕಿ. ಸ್ವಲ್ಪ ತುಪ್ಪ ಆಯಿಲ್ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನ್ನ ನಾವು ಇದಕ್ಕೆ ಹಾಕುವ. ಹಾಕಿ
ಮಿಕ್ಸ್ ಮಾಡಿ ಒಂದು ಸರ್ತಿ ಬೇಯಲಿಕ್ಕಿಡು. ಇದನ್ನು ಬೆಂದಾದ್ಮೇಲೆ ರೆಡಿಯಾಗಿದೆ. ಇದರಲ್ಲಿ ಸ್ವಲ್ಪದಷ್ಟನ್ನು ತೆಗೆದಿಡುವ ಸೈಡಿಗೆ. ಈಗ ಬೆಂದಿರುವ ಚಿಕನಿಗೆ ಅರ್ಧದಷ್ಟು ರೈಸನ್ನು ಹಾಕ್ಕೊಳ್ವ. ನಾವು ಎಲ್ಲವನ್ನು ಈಗ ಇದಕ್ಕೆ ಮಿಕ್ಸ್ ಮಾಡಿಕೊಳ್ವ. ಫುಲ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಮಾಡಿ ಆನಂತರ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ. ಮೇಲೆಗೆ ತುಪ್ಪ ಹಾಕೊಂಡ್ಮೇಲೆ ಫ್ರೈ ಮಾಡಿದಂಥ ಆನಿಯನ್ ಹಾಕ್ಕೊಳ್ಳುವ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ತುಂಬ ಸಿಂಪಲ್ ಆಗಿದೆ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಒಂದ್ಸರಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಈಗ ಉಳಿದಂಥ ಚಿಕನನ್ನು ಎಲ್ಲವನ್ನು ಹಾಕ್ಕೊಳ್ಳುವ. ಇದಕ್ಕೆ ಉಳಿದಂಥ ಚಿಕನ್ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ರೈಸ್ ಹಾಕ್ಕೊಳ್ಳುವ. ಉಳಿದಂಥ ಆನಿಯನ್ ಎಲ್ಲ ಹಾಕ್ಕೊಳ್ಳುವ. ಹಾಗೆ ಕೊತ್ತಂಬರಿ ಸೊಪ್ಪು ಇದಂಥದ್ದನ್ನು ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ಬೇಕಿದ್ದರೆ ಗೋಡಂಬಿಯನ್ನು ತುಪ್ಪದಲ್ಲಿ ಕರೆದಿಟ್ಕೊಳ್ಳಿ. ಒಂಚೂರು ಕರ್ಚಿ ಉಳಿಗೆ ಉಳಿದ ರೈಸನ್ನು ಎಲ್ಲವನ್ನು ಹಾಕ್ಕೊಳ್ಳುವ. ಇದಕ್ಕೆ ಉಳಿದ ರೈಸ್ ಎಲ್ಲವನ್ನು ಹಾಕ್ಕೊಂಡಾದ್ಮೇಲೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ಒಂದೇ ಥರ ಮಿಕ್ಸ್ ಮಾಡುವ. ಎಲ್ಲವನ್ನು ಮಿಕ್ಸ್ ಮಾಡಿ ಆದಮೇಲೆ ಈಗ ನಾನು ಈ ಥರದ್ದು ನಿಮ್ಮ ಹತ್ರ ಕಬ್ಬಿಣದ ಕಾವಲಿ ಇದ್ದರೆ ಅದನ್ನು ಒಲೆಯಲ್ಲಿ ಈ ಥರ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಅದರ ಮೇಲೆ ಇದನ್ನು ಇಟ್ಕೊಂಡು ಇಟ್ಟಾದ ನಂತರ ಒಂದು ಪ್ಲೇಟ್ ಮುಚ್ಚಿ ಅದರ ಮೇಲೆ ಯಾವುದಾದ್ರೂ ಒಂದು ಭಾರವಾದ ವಸ್ತುವನ್ನು ಇಟ್ಟುಬಿಡಿ. ಅದರ ಮೇಲೆ ನಾನು ಇಲ್ಲಿ ಇದನ್ನು ಇಟ್ಕೊಳ್ತೀನಿ. ಇದನ್ನು ಈ ಥರ ಇಟ್ಕೊಂಡಾದ ನಂತರ ನೀವೊಂದು 20 ನಿಮಿಷ ಮೀಡಿಯಮ್ ಉರಿಯಲ್ಲಿ ಅದನ್ನು ಹಾಗೆ ಬಿಟ್ಬಿಡಿ. 20 ನಿಮಿಷ ಬಿಡಿ. 20 ನಿಮಿಷ ಆದಮೇಲೆ ನೋಡಿ ಹೇಗೆ ಬಂದಿದೆ ಅಂತ. ತುಂಬಾ ಸೂಪರಾಗಿ ಬಂದಿದೆ ನೋಡಿ. ನೋಡಿ ಹೇಗೆ ಬಂದಿದೆ ಅಂತ. ಸೂಪರ್. ನಾನು ಮಾಡಿರುವಂಥ ಈ ಸಿಂಪಲ್ ಬಿರಿಯಾನಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್.